ವಿಧವೆ ಗಂಡ ಇಲ್ಲದವಳು ಅಂತ ಹೇಳಿ ಮೂಲೆಯಲ್ಲಿ ಕೂರಿಸ್ತೀರಾ? ತಾತ್ಸಾರ ಮಾಡ್ತೀರಾ? ಬೆಕ್ಕಗೆ ಕೊಡುವಂತಹ ಅಗೌರವನ ಒಬ್ಬ ಹೆಣ್ಮಗಳಿಗೆ ಕೊಡ್ತೀರಾ? ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಶುಭ ಗುರುವಾರ. ಗುರುರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಂದರೆ ಬೆಳಗ್ಗೆ ರಾಯರ ಮಹಿಮೆ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ, ನೋಡಿ ಅದ್ಭುತವಾದ ರಾಯರ ಮಹಿಮೆ ಅಂತ ಹೇಳ್ತೀನಿ. ಎರಡನೇ ಅಂದರೆ ಮೊದಲು ಒಂದು ಹೆಣ್ಮಗು ಇದೆ ಅವ್ರಿಗೆ, ಮತ್ತು ಕನ್ಸೀವ್ ಆಗೋದಕ್ಕೆ ತುಂಬ ಖರ್ಚು ಮಾಡ್ಕೊಂಡಿರ್ತಾರೆ. ಡಾಕ್ಟ್ರ್ ಹತ್ರ ತೋರಿಸೋದಕ್ಕಾಗಲಿ ಅವ್ರು ಕೊಟ್ಟಂಥ ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ತುಂಬ ಖರ್ಚು ವೆಚ್ಚನ ಮಾಡಿಕೊಂಡಿದ್ದು ರಾಯರನ್ನ ನಂಬ್ತಾರೆ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಮೂಲಕ ಹೇಳಿಕೊಟ್ಟಂಥ 11 ಗುರುವಾರದ ವ್ರತ ಅವರನ್ನು ಕೈ ಬಿಟ್ಟಿಲ್ಲ. ಅವಕಾಶಗಳು ಕೊಟ್ಟು ರಾಯರವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಆ ವಿಡಿಯೋನ ನೀವು ಯಾರು ಇನ್ನೂ ನೋಡಿಲ್ಲ, ಖಂಡಿತ ನೋಡಿ. ಬೆಳಗ್ಗೆನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ವಿಡಿಯೋನ ನಿಮಗೂ ಹೇಗೆ ಹೇಳಬೇಕು ಗೊತ್ತಿಲ್ಲ, ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೀನಿ. ಒಬ್ಬರು ಹೆಣ್ಮಗಳು ನನ್ನ ಜೊತೆ ವಾಟ್ಸಪ್ಪಲ್ಲಿ ಮಾತಾಡ್ತಾರೆ. ಅಂದರೆ ವಾಮಾಚಾರದೊಂದು ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ? ತುಂಬ ಜನರಿಗೆ ರೀಚ್ ಆಗಿದೆ. ಒಂದು 10,000 ವ್ಯೂಸ್ ಏನೋ ಬಂದಿದೆ. ತುಂಬ ಜನರಿಗೆ ರೀಚ್ ಆಗಿದೆ. ಅದರಲ್ಲಿ ತುಂಬ ಕಷ್ಟಪಡ್ತಾಯಿದ್ದೀನಿ. ನಿಮ್ಮ ಥರನೇ ಗಂಡನ ಕಳ್ಕೊಂಡಿದ್ದೀನಿ, ತುಂಬ ಸಂಕಟ ಅನುಭವಿಸ್ತಾ ಇದ್ದೀನಿ. ಮನೆಯವರೇ ಒಂದು ತಾತ್ಸಾರ ಭಾವದಿಂದ ನೋಡ್ತಿದ್ದಾರೆ ವಿಧವೆ ಅಂತ ಹೇಳಿ. ಎಲ್ಲದಕ್ಕೂ ಕೂಡ ದೂರುವಂಥದ್ದು, ಆಕೆನ ಮೂಲೆ ಗುಂಪು ಮಾಡ್ತಾ ಇರುವಂಥದ್ದು, ಮನೆಯಲ್ಲೇ ಅವರನ್ನು ಎದುರಿಗೆ ನೋಡೋದಕ್ಕೆ ಎಲ್ಲರೂ ಕೂಡ ತುಂಬ ಕೆಳಮಟ್ಟದಲ್ಲಿ ಆಕೆಯ ಒಂದು ಸ್ಥಿತಿನ ಇವರೇ ಕುಗ್ಗಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ ರೀತಿಯ ಹೆಣ್ಮಗಳು ಹೇಳ್ಕೊಳ್ತಾರೆ. ಯಾರಾದರೂ ಬೆಳಗ್ಗೆ ಎದ್ದೋಗ್ಬೇಕಾದ್ರೆ ಏನಾದರೂ ಅಡ್ಡ ಬಂದುಬಿಟ್ರೆ ಅಂತಂಥ ಬೈಗಳನ್ನು ಬೈತಾರೆ ಮನೆಯವರು. ನೋಡಿ ಹೇಗಿದೆ ಅಂತ ಹೇಳಿ. ಸಮಾಜಕ್ಕೆ ಹೇಳೋದಕ್ಕೆ ಮುಂಚಿತವಾಗಿ ಮನೆಯವರೇ ಈ ಥರ ಆದರೆ ಬೇಲಿನ ಎದ್ದು ಹೊಲ ಮೇಯ್ದಂತೆ ಆಗುತ್ತಲ್ವ. ರಕ್ಷಣೆ ಕೊಡೋರೆ ಈ ಥರ ತಾತ್ಸಾರ ಮನೋಭಾವನೆ ನೋಡಿದಾಗ ಹೆಣ್ಮಕ್ಳನ್ನ ಏನಂತ ಅಂದ್ಕೊಂಡಿದ್ದೀರಿ? ವಿಧವೆ ಅನ್ನೋ ಪದನ ಬಳಸೋಕ್ಕೆ ಎಷ್ಟು ಮುಜುಗರ, ಎಷ್ಟು ಒಂಥರ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಕೂಡ. ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಬಗ್ಗೆನೂ ಕೂಡ ಒಂದು ಸಮಯದಲ್ಲಿ ನಾನು ಧ್ವನಿ ಎತ್ತಿ ಮಾತಾಡಿದ್ದೀನಿ. ಹೆಣ್ಮಕ್ಳನ್ನ ಆ ರೀತಿನ ನಡೆಸ್ಕೋಬೇಡಿ. ಆಕೆ ಹುಟ್ಟಾಗಿಂದನೇ ಸುಮಂಗಲಿ, ಸಾಯೋವರೆಗೂ ಸುಮಂಗಲಿ. ನಮ್ಮಂಥವರು ಗಂಡನೇ ಪ್ರಾಣ ಅಂತ ಇದ್ದಂಥವರು ಹೃದಯದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀವಿ. ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ, ಸ್ಮಶಾನದಲ್ಲಿ ಅವ್ರ ಪಕ್ಕ ಹೋಗಿ ಮಲಗೋವರೆಗೂ ಕೂಡ ಅವರೇ ನಮ್ಮ ಪತಿ ದೇವರು. ಒಂದು ಕ್ಷಣನೂ ಕೂಡ ಮನಸ್ಸು ಚಂಚಲ ಮಾಡ್ಕೊಳ್ಳೋದಿಲ್ಲ. ಹಿಂಗಿದ್ದಾಗ ಹೇಗೆ ಆಕೆ ವಿಧವೆ ಆಗ್ತಾಳೆ? ನಾನು ಹೇಳಿದ್ದೀನಿ, ಯಾರೋ ಹೆಣ್ಮಕ್ಳೊಬ್ಬರು ತುಂಬ ಚಿಕ್ಕ ವಯಸ್ಸಿಗೆ, ಮಕ್ಕಳು ಇಲ್ಲ, ಏನೂ ಇಲ್ಲ, ಮದುವೆಯಾಗಿ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷಕ್ಕೆ ಗಂಡನ ಕಳ್ಕೊತಾರೆ. ಅಂಥವ್ರಿಗೆ ಆಸರೆ ಬೇಕು, ಇನ್ನೊಂದು ಮದುವೆ ಮಾಡ್ತಾರೆ. ಅದರಲ್ಲಿ ತಪ್ಪಿಲ್ಲ ಅಲ್ವಾ? ಹಿಂಗಿದ್ದಾಗ ಅದನ್ನು ಕೂಡ ನಾವು ಗೌರವಿಸಬೇಕು. ಅದನ್ನು ಬಿಟ್ಟು ಎಷ್ಟೋ ಜನ ಗಂಡನ ಜೊತೆ ಬಾಳಕ್ಕಾಗ್ದೇ ಬೇರೆ ಬಂದು ಅವ್ರಂಗಾರೆ ನಿಮಗೆ ಪೂರ್ತಿ ಸುಮಂಗಲಿ ಆಗಿರ್ತಾರೆ. ಗಂಡನ ಜೊತೆ ಬಾಳೋದಕ್ಕೆ ಏನೋ ಕಷ್ಟ ಅಂತ ಬಿಟ್ಟು ಬಂದಿರೋರನ್ನ ನಾನು ಹೇಳೋದಿಲ್ಲ. ತುಂಬ ಸೋಕಿಗೋಸ್ಕರ ಬಿಟ್ಟು ಬರ್ತಾರೆ. ಒಬ್ಬರು ಗಂಡ ಬಿಟ್ಟು ಬರ್ತಾರೆ, ಇನ್ನೊಂದು ಮದುವೆ ಆಗ್ತಾರೆ, ಇನ್ನೊಬ್ಬರನ್ನ ಬಿಡ್ತಾರೆ, ಮತ್ತೊಂದು ಮದುವೆ ಆಗ್ತಾರೆ. ಅವ್ರಂಗಾದ್ರೆ ನಿಜವಾದ ಸುಮಂಗಲಿಯರ ನಿಮ್ಮ ದೃಷ್ಟಿಯಲ್ಲಿ? ಹಂಗಾದರೆ ಅವರನ್ನು ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಮುಂದೆ ನಿಲ್ಲಿಸ್ಕೊಂಡು ಮಾಡ್ತೀರಿ. ಹಾಗಾದರೆ ಅವರು ನಿಜವಾದ ಸುಮಂಗಲಿಯರ ನಿಮ್ಮ ಅರ್ಥದಲ್ಲಿ? ನೋಡಿರಿ, ನಾನು ಹೇಳೋದು ಸಮಾಜನ ತಿದ್ದೋದಕ್ಕಾಗಲ್ಲ. ನಾನು ಹೇಳುವಂಥದ್ದು ಸಮಾಜ ಬದಲಾಗಬೇಕು. ಯಾವ ಹೆಣ್ಮಕ್ಳು ವಿಧವೆ ಪಟ್ಟ ತಗೊಳ್ಳೋಕ್ಕೆ ಸಿದ್ಧ ಇರಲ್ಲ. ಹೀಗೆ ನಾನು ಒಂದು ವಿಡಿಯೋನ, ಒಂದು ಅನುಷ್ಠಾನದ ಬಗ್ಗೆ ಒಬ್ಬರು ಪಂಡಿತರವರು ಅವ್ರ ವಿಡಿಯೋ ನೋಡಿರ್ತೀನಿ ನಾನು. ಅಂದರೆ ಪೂರ್ವ ಸುಮಂಗಲಿಯರಿಗೆ ಒಂದು ಅದ್ಭುತವಾಗಿ ಮಾತಾಡಿದ್ದಾರೆ. ಒಂದು ಅನುಷ್ಠಾನ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅನುಷ್ಠಾನನ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಹೀಗೆ ಒಂದು ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಸಿಗುತ್ತೆ. ಪಂಡಿತರವರು ಕವಿ ಬಟ್ಟೆ ಹಾಕಿದ್ದಾರೆ ಎಂದಾಗ ಗುರುಗಳು ಅಂತ ಭಾವಿಸೋಣ. ಅವರೊಂದು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಆ ವಿಡಿಯೋ ಪಕ್ಕದಲ್ಲಿ ಹಾಕ್ತೀನಿ, ನೋಡಿ. ಅವ್ರು ಮಾತಾಡಿದ್ದನ್ನ ಕೇಳಿ, ಆ ನಂತರ ನಾನು ಮಾತನ್ನು ಮುಂದುವರಿಸ್ತೀನಿ.
ಗಂಡ ಇದಾನೆ ಗಂಡ ಇಲ್ಲ ಅನ್ನೋ ಭಾವನೆ ನನಗಿಲ್ಲ. ಯಾಕೆಂದ್ರೆ ನನ್ನ ಹೆಣ್ಣು ಮಕ್ಕಳು ಹುಟ್ಟಿನಿಂದ ಸಾಯೋವರೆಗೂ ಅವರು ಸುಮಂಗಲನೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಅಷ್ಟೇ. ಯಾರಾದ್ರೂ ಗಂಡ ನಿಮ್ಮ ಜೊತೆ, ಯಾರಾದ್ರೂ ನಿಮ್ಮ ಸ್ನೇಹಿತರು ಸತ್ತಿದ್ರೆ ಅವ್ರನ್ನ ಕೇವಲವಾಗಿ ಕಾಣಬೇಡಿ ಯಾರು. ಯಾಕೆ ಅಂತ ಅಂದ್ರೆ ಅವರು ಹೆಣ್ಣೆ. ಹುಟ್ಟಬೇಕಾದ್ರೆ ಅರ್ಶನ ಹಚ್ಚುತ್ತೀವಿ, ಕುಂಕುಮ ಹಚ್ಚುತ್ತೀವಿ, ಆಮೇಲೆ ತಾಲಿ ಕಟ್ಟಿರ್ತಾರೆ, ತಾಲಿ ತೆಗಿಬೇಕು, ಬಳೆ ತೆಗಿಬೇಕು, ಇದೆಲ್ಲ ಸಂಪ್ರದಾಯ ಮಾಡಿದಾರೆ, ಇಲ್ಲ ಅಂತಿಲ್ಲ. ನಾನು ಹೇಳೋದೇನಂತಂದ್ರೆ, ಬೇರೆ ದೇಶದಲ್ಲಿ ಗಂಡ ಸತ್ರೆ ಇನ್ನೊಬ್ಬರು ಮದ್ವೆ ಆಗ್ತಾರೆ, ಅವನ್ ಸತ್ರೆ ಇನ್ನೊಬ್ಬರು ಮದ್ವೆ ಆಗ್ತಾರೆ. ಆದ್ರೆ ಅವನ್ ಸತ್ರೆ ಅವನ್ ನೆನಪಲ್ಲೇ ಅವನ್ ಮಕ್ಕಳು, ಅವನ್ ಕುಟುಂಬ, ಅವನ್ ಸಂತತಿನ ಬೆಳೆಸೋ ತಾಕತ್ತಿರೋ ದೇಶದ ಹೆಣ್ಮಕ್ಳು ಅಂದ್ರೆ ಅದು ನನ್ನ ದೇಶದ ಹೆಣ್ಮಕ್ಳು. ಅದಕ್ಕೆ ಆ ಒಂದು ತೆಗಿಯೋ ಅವಶ್ಯಕತೆನೂ ಇಲ್ಲ. ಅವ್ರು ಆರಾಮಾಗಿರ್ಬೋದು. ಎಷ್ಟೋ ಸಲ ಸಂದರ್ಭ ನೋಡ್ತೀನಿ, ನೀವೆಲ್ಲ ಮುತ್ತೈದೆಯರು ಮಾಡ್ಬೇಕಾದ್ರೆ ಆ ಗಂಡ ಇಲ್ದೇ ಇರುವಂತವ್ರು ಎಷ್ಟೋ ಜನ ಮೂಲೆ ಕೂತಿರ್ತಾರೆ. ಅವ್ರಿಗೆ ಮನ್ಸಲ್ಲಿ ಏನೋ ಒಂಥರ ಫೀಲಿಂಗ್ ಆಗ್ತಾ ಇರ್ತದೆ. ಆತರ ಹಾಗಕ್ಕೆ ಬಿಡಬೇಡಿ. ಯಾಕೆಂದ್ರೆ ನೀವು ಹೆಣ್ಣಲ್ವಾ, ಪ್ರತಿಯೊಬ್ಬರಿಗೂ ಈ ಅನುಭವಗಳು ಆಗ್ತವೆ. ಆ ತಾಯಂದ್ರ ಅನುಭವಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾರು ಆಗಿರ್ಲಿ, ಒಳ್ಳೆ ಮನಸ್ಸಿನಿಂದ ಆರ್ಸೋರಿದಾರಲ್ಲ, ಅದು ಒಳ್ಳೇದೇ ಆಗ್ತದೆ. ಅದಕ್ಕೆ ಅಮಂಗಲೆ ಸುಮಂಗಲೆ ಇಲ್ಲ. ನಾವೆಲ್ಲರಿಗೂ ಒಟ್ಟಿಗೆ ಒಂದೇ ಸರಿ ಸಮಾನ, ಕಾಮನ್ ಸಿವಿಲ್, ಎಲ್ರಿಗೂ ಒಂದೇ ತರ ನಮ್ಮ ಮಠ ಕಾಣ್ತದೆ. ಯಾರಿಗೂ ಭೇದ ಭಾವ ನೋಡೋದಿಲ್ಲ. ನೋಡಿದ್ರಲ್ಲ, ಎಷ್ಟು ಅದ್ಭುತವಾದ ಮಾತನ್ನು ಹಾಡಿದ್ದಾರೆ. ಬದಲಾಗಿ ನೋಯಿಸ್ಬೇಡಿ ಅಂತ, ಹೆಣ್ಮಕ್ಳನ್ನ ನೋಯಿಸ್ಬೇಡಿ. ನಾನು ಆ ಸ್ಥಿತಿಲಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಅದನ್ನು ಅನುಭವಿಸಿರೋರಿಗೆ ಗೊತ್ತು ಅದ್ರ ನೋವು ಏನು ಅಂತ ಹೇಳಿ. ಯಾರು ಬಯಸಿ ಆಗಿಲ್ಲ, ಆಯಿತಾ? ಸಮಾನರು ಅಂತ ನೋಡಿ, ಕೂರಿಸಿ ಕುಂಕುಮ ಕೊಡಿ, ಕಳ್ಕೊಳ್ಳಲ್ಲ. ನಿಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಅನುಷ್ಠಾನ ಹೇಳ್ತೀನಿ ಅಂತ ಅಂದ್ಕೊಂಡೆ, ಖಂಡಿತ ಮಾಡಿ. ಒಬ್ಬ ಪೂರ್ವ ಸುಮಂಗಲಿ ಹೆಣ್ಮಕ್ಳು ನೋಡಿ, ಅವರು ಗಂಡ ಇದ್ದಾಗ ಮನೇನ ನಡೆಸೋದು ಬೇರೆ ಥರ, ಗಂಡ ಇಲ್ಲದಾಗ ಮಕ್ಕಳನ್ನ ಓದಿಸೋದಾಗಲಿ, ಅವರ ಲಾಲನೆ ಪಾಲನೆ ಮಾಡೋದಾಗಲಿ, ಮನೇನ ನಡೆಸೋದಾಗಲಿ, ಸ್ವಂತ ಮನೆ ಇಲ್ಲ ಅಂತ ಹೇಳಿದರೆ ಬಾಡಿಗೆ ಮನೆ, ಆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಆಕೆ ಪಡುವಂತಹ ಅರಸಾಹಸದ ಕಷ್ಟದ ದಿನಗಳು. ಅಂಥ ಒಬ್ಬ ಪೂರ್ವ ಸುಮಂಗಲಿ ಹೆಣ್ಮಕ್ಳಿಗೆ ತಂಗಿ ಸ್ವರೂಪದಲ್ಲಿ ನೋಡಿ, ತಾಯಿ ಸ್ವರೂಪದಲ್ಲಿ ನೋಡಿ, ಅಕ್ಕನ ಸ್ವರೂಪದಲ್ಲಿ ನೋಡಿ, ನೀವು ಆಕೆಯ ಕಷ್ಟಗಳಿಗೆ ಒಂದು 8 ಅಮಾವಾಸ್ಯೆಯ ದಿನ 8 ಅಮಾವಾಸ್ಯೆಯ ದಿನ ಆಕೆಗೆ ಕಷ್ಟಕ್ಕೆ ಭಾಗಿಯಾಗಿ, ಏನೋ ಅವ್ರಿಗೆ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ಒಂದು ನೆರವಾಗಿ ನಿಜವಾಗ್ಲೂ 8 ವಾರ ಮಾಡಿ ನೋಡಿ. ಅವರು ಹೇಳ್ಕೊಂಡ್ರು ನನ್ನ ಜೊತೆ, ಆ ಅನುಭವನ ನೀವೇ ಪಡ್ತೀರಿ. ಒಳ್ಳೆ ಮನಸ್ಸಿನಿಂದ ಹೇಳಿದೆ. ತಾಯಿ, ಅಕ್ಕ, ತಾಯಿ, ತಂಗಿಯ ಸ್ವರೂಪದಲ್ಲಿ ಅಂಥ ಹೆಣ್ಮಕ್ಕಳನ್ನ ನೋಡಿ, ಅವ್ರಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯನ ಮಾಡಿ. ಅವರು ಸಹಾಯ ಅಂತಲೂ ಹೇಳಿಲ್ಲ, ಸೇವೆ ಅಂತ ಹೇಳಿದ್ರು. ಮಾಡಿ ನೋಡಿ ಅಂತೆಯವರು ಮನಸ್ಪೂರ್ವಕವಾಗಿ ನಿಮ್ಗೆ ಅರಸ್ತಾರೆ. ನಿಜವಾಗ್ಲೂ ಒಳ್ಳೆಯದಾಗುತ್ತೆ. 8 ಅಮಾವಾಸ್ಯೆ ಮಾಡ್ತೀರಾ, 16 ಅಮಾವಾಸ್ಯೆ ನಿಮ್ಮ ಕೈಲೇನಾದರೂ ಮಾಡುವಂಥ ಶಕ್ತಿನ ಭಗವಂತನೇ ಕೊಡ್ತಾರೆ ಅಂತ ಹೇಳಿದ್ರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೋ ರೂಪದಲ್ಲಾದರೂ ಸಹ ನಿಮಗೆ ದುಪ್ಪಟ್ಟು ಅನುಗ್ರಹ ಖಂಡಿತ ಆಗುತ್ತೆ. 8 ಅಮಾವಾಸ್ಯೆ ಅಂತಹ ಪೂರ್ವ ಸುಮಂಗಲಿ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಧನ ಸಹಾಯ ಮಾಡಬಹುದು. ಏನೋ ಅವ್ರಿಗೆ ಆಗ್ತಾ ಇರಲ್ಲ, ಒಂದು ಮಗು ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಏನೋ ಒಂದನ್ನು ನೀವು 8 ಅಮಾವಾಸ್ಯೆ ನೀವು ಮಾಡ್ತಾ ಬಂದರೆ ನಿಜವಾಗ್ಲೂ ನೀವು ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಳಿ. ಅದರದ ಒಂದು ಡಬಲ್, ಒಂದು ದುಪ್ಪಟ್ಟು ಅನುಗ್ರಹನ ಭಗವಂತನ ಕಡೆಯಿಂದ ನೀವು ನೋಡ್ತೀರಿ. ಕಲಿಯುಗ ಕರ್ಮ ರಿಟರ್ನ್ ಅಂತ ಹೇಗೆ ಹೇಳ್ತಾರೋ ಹಾಗೆ ನೀವು ಮಾಡಿದಂಥ ದಾನ ಧರ್ಮ ಹೇಗೆ ಅಂತ ಹೇಳಿದ್ರೆ, ಇಂಥವ್ರಿಗೆ ಪೂರ್ವ ಸುಮಂಗಲಿಯರು ಅಂಥ ಹೆಣ್ಮಕ್ಳಿಗೆ ಗಂಡನ್ನು ಕಳ್ಕೊಂಡು ಮನೆ ನಡೆಸೋದಕ್ಕೆ ತುಂಬ ಕಷ್ಟಪಡ್ತಾ ಇರುವಂಥವ್ರಿಗೆ ನೀವು 8 ಅಮಾವಾಸ್ಯೆ ಸಹಾಯ ಮಾಡ್ತಾ ಬನ್ನಿ. ನಿಮ್ಮ ಬದುಕಿನಲ್ಲಿ ನಿಮ್ಮ ಬದುಕಿನಲ್ಲಿ ಆಗುವಂಥ ಬದಲಾವಣೆನ ನೀವೇ ಹೇಳ್ತೀರಿ. ತುಂಬ ಒಳ್ಳೆಯ ಒಂದು ಅನುಷ್ಠಾನ ಇದು. ಜೊತೆಗೆ ಸಮಾಜನ ತಿದ್ದೋದಕ್ಕೆ ನಮ್ಮ ಕೈಲಿ ಖಂಡಿತ ಆಗಲ್ಲ. ಬದಲಾಗಿ ನಮ್ಮ ಮನೆಯವರೇ ನಮಗೆ ಗೌರವ ಕೊಡ್ತಿಲ್ಲ, ವಿಧವೆ ಇನ್ನೊಂದೊಂದು ಬಸ್ಸಲ್ಲಿ ಮಾತಾಡ್ತಾರೆ, ಅದನ್ನೆಲ್ಲ ಖಂಡಿತ ಬಳಸಬೇಡಿ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಆ ಪಂಡಿತರು, ಗುರು ಸ್ವರೂಪದವರು ಅಂತ ಅಂದ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಹೇಳಿದ್ರು. ಅದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ. ಕುಗ್ಗಬೇಡಿ.
ಯಾರು ಸಹ ನಮ್ಮ ಸ್ಥಿತಿಯಲ್ಲಿರುವಂಥ ಹೆಣ್ಮಕ್ಳು ಕುಗ್ಬೇಡಿ. ಅವರನ್ನು ಪತಿ ಅನ್ನೋರನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀವಿ. ತುಂಬ ಶುದ್ಧವಾಗಿದ್ದೀವಿ ನಾವು, ತುಂಬ ಶುದ್ಧವಾಗಿದ್ದೀವಿ. ಆದ್ದರಿಂದ ಭಗವಂತ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅನಾಥೋ ರಕ್ಷತಃ ಅಂತ ಏನು ಹೇಳ್ತಾರೆ, ಭಗವಂತನೇ ನಮ್ಮನ್ನೆಲ್ಲ ಕಾಯುವಂಥದ್ದು. ಅವರೆಲ್ಲೂ ಹೋಗಿರಲ್ಲ. ದೇಹ ಇದ್ದು ಬದುಕಿದ್ದಾಗ ಹೇಗೆ ಹೆಂಡತಿ ಮಕ್ಕಳು ಅಂದರೆ ಪ್ರಾಣ ಆ ಥರ ಪ್ರೀತಿಸ್ತಾರೋ, ದೇಹ ಇಲ್ಲದಾದರೂ ಸಹ ಅವರ ಆತ್ಮ ನಮ್ಮ ಜೊತೆನೇ ಇರುತ್ತೆ. ಒಳ್ಳೆ ಹಾದಿಲಿರೋಣ, ಒಳ್ಳೆ ಧರ್ಮದ ಹಾದಿಲಿರೋಣ. ಕಷ್ಟಗಳು ಬರುತ್ತೆ ಸ್ವಲ್ಪ ಹೇಳೋವರೆಗೂ ಕೂಡ ಆಮೇಲೆ ಭಗವಂತನೇ ನಮ್ಮನ್ನ ಮಕ್ಕಳ ರೂಪದಲ್ಲಿ, ಮಕ್ಕಳ ಒಂದು ಉನ್ನತ ಸ್ಥಿತಿಲಿ ನೋಡುವಂಥದ್ದನ್ನು ಭಗವಂತನೇ ನಮಗೆ ಕೊಡ್ತಾರೆ. ಆದ್ದರಿಂದ ಹೆಣ್ಮಕ್ಳು ಕೂಡ ಮಾನಸಿಕವಾಗಿ ಕುಗ್ಬೇಡಿ. ನೀವು ಎಷ್ಟು ಧೈರ್ಯವಾಗಿರ್ತೀರೋ ಅಷ್ಟು ಮುಂದೆ ಹೆಜ್ಜೆ ಇಡೋದಕ್ಕೆ ನಮಗೆ ಶಕ್ತಿ ಬರುತ್ತೆ. ಮನೆಯವರು ಆದಷ್ಟು ಆಕೆನ ಪ್ರೀತಿ ಗೌರವದಿಂದ ಕಾಣಿ. ವಿಧವೆ ಅಂದ ತಕ್ಷಣ ಪಾಪಿಷ್ಟೇ, ಕರ್ಮ ಮಾಡಿರೋಳು ಅಂತ ನಿಮ್ಮ ತಲೆಯಲ್ಲಿದ್ದರೆ ಮೊದಲು ಅದನ್ನು ತೆಗೆದಾಕಿ ಬದಲಾವಣೆ ಆಗಿ. ಅವರು ಹೇಳಿದ್ರು, ನಮ್ಮ ಗುರು ಸ್ವರೂಪದವರು ಆ ವಿಡಿಯೋ ಹಾಕ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ಯಾವುದೋ ಮದುವೆ ಛತ್ರದಲ್ಲಾಗಲಿ, ಯಾವುದೋ ಒಂದು ಶುಭ ಕಾರ್ಯ ನಡೆಯುವಂಥ ಮನೆಗಳಲ್ಲಾಗಲಿ ಆ ಹೆಣ್ಮಗಳು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅದೆಷ್ಟು ನೋವು ತಿನ್ಬೋದು ಆಕೆ. ಆ ನೋವಿಂದ ಕೊಡುವಂಥ ಮನಸ್ಸಿನಲ್ಲಿ ಆ ಒಂದು ಶಾಪನೂ ಕೂಡ ತಟ್ಟಬಾರ್ದು ಯಾರಿಗೂ ಕೂಡ. ಇದನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ನಾವೇನು ನಮ್ಮ ಸ್ಥಿತಿಗತಿಯನ್ನು ನಮಗೆ ಮಾತ್ರ ಗೊತ್ತಿರುತ್ತೆ. ಆದ್ದರಿಂದ ಸಮಾಜದಲ್ಲಿ ಇಂತಹ ಒಂದು ಶೋಚನೀಯ ಒಂದು ಸಂದರ್ಭಗಳನ್ನ ಒಳ್ಳೆ ರೀತಿಲಿ ತಗೊಳ್ಳಿ. ಆ ಹೆಣ್ಮಗಳು ಹೇಳ್ಕೊಂಡಿದ್ದು ಮನೆಯವರೇ ಎಲ್ಲಾದರೂ ಮನೆಯವರು ಹೊರಗಡೆ ಹೋಗಬೇಕಾದ್ರೆ ಆಕೆ ಏನಾದರೂ ಅಡ್ಡ ಬಂದುಬಿಟ್ರೆ ಬಾಯಿ ಬಂದಂಗೆ ಬೈತಾರೆ. ತುಂಬ ನೋವು ತಿಂತಾ ಇದ್ದೀನಿ ಅಂತ ಆಕೆ ಅಳ್ತಾ ಹೇಳ್ತಾರೆ. ಅದನ್ನು ಕೇಳಿದಾಗ ನಿಜವಾಗ್ಲೂ ನನ್ನ ಕರಳು ಚುರುಕಂತು. ಬದಲಾಗಿ ನಿಮಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ಏನು ಅನ್ನಿಸ್ತು ಇವತ್ತಿನ ಒಂದು ನನ್ನ ಪುಟ್ಟದಾದ ಒಂದು ವ್ಲಾಗ್ ಅಂತ ಹೇಳಿ ತಿಳಿಸಿ. ಖಂಡಿತ ಬದಲಾಗಿ ಏನೇನೋ ಪೂಜೆ ಪುನಸ್ಕಾರ ಅನುಷ್ಠಾನಗಳು ಮಾಡ್ತಿರಲ್ವ, ಒಂದು 8 ಗುರುವಾರ ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಒಳ್ಳೆ ಮನಸ್ಥಿತಿಯಲ್ಲಿ ಅಂಥವ್ರಿಗೆ ಸಹಾಯನ ಮಾಡಿ ತುಂಬ ಬದಲಾವಣೆನ ನೀವು ನೋಡ್ತೀರಿ. ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ಗುರುವಾರ. ನನ್ನ ಅಂತರಂಗ ದೈವ ರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಬಾಯ್.